ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ಇವತ್ತು ನಮ್ಮ ಪ್ರಯಾಣದ 6ನೆಯ ದಿನ. ವಿ ಆರ್ ಹೆಡಿಂಗ್ ಟು ಸಿಟಿ ಆಫ್ ಲೇಕ್ಸ್ ಉದಯ್ಪುರ್ ಫ್ರಮ್ ಚಿತ್ತೋಡ್ಗಢ್ ವಿಸಿಟ್ ಬಹಳ ಚೆನ್ನಾಗಿತ್ತು. ಚಿತ್ತೋಡ್ಗಢ್ ಫೋರ್ಟ್ ಎಸ್ಪೆಷಲಿ ಟ್ರೂಲಿ ಹಿಸ್ಟಾರಿಕಲ್. ನೆಕ್ಸ್ಟ್ ಟೈಮ್ ನೀವು ರಾಜಸ್ಥಾನಿಗೆ ಬಂದರೆ ಮಿಸ್ ಮಾಡ್ಕೋಬೇಡಿ. ನಾವು ಹೊರಟಾದ್ಮೇಲೆ ಬೆಸ್ಟ್ ಪ್ಲೇಸ್ನ ಹುಡುಕ್ತಾ ಇದ್ವಿ ಬ್ರೇಕ್ಫಾಸ್ಟಿಗೆ. ಕೊನೆಗೆ 2 ಅವರ್ ಆದಮೇಲೆ ಯಾವುದೋ ಜಾಗ ಸಿಕ್ತು, ಇಲ್ಲಿ ನಿಲ್ಸಿದೀವಿ. ಆಗಲೇ ನೋಡಿ ನಮ್ಮ ನಿತಿನ್ ಅವರು ಭಾಳ ಏಕಾಂತತೆಯಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಅವರು ಆಗಲೇ ಫುಲ್ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬನ್ನಿ ಏನು ಸಿಗುತ್ತೆ ನೋಡೋಣ. ಇನ್ನೇನು ಸಿಗುತ್ತೆ ರೀ ಇಲ್ಲೆಲ್ಲ ಬಂದರೆ? ಅದೇ ಪೋಹ, ಅದೇ ಪರಾಟ, ಅದೇ ಸಮೋಸ, ಎಲ್ಲ ಮೋಸ. ಬನ್ನಿ ಉದಯ್ಪುರಲ್ಲಿ ಸಿಗೋಣ. ನಾವೀಗ ಉದಯ್ಪುರ್ ಬಂದು ಸೇರಿದೀವಿ. ಆದರೆ ಆಕ್ಚುಲಿ ಬೈಕಲ್ಲಿ ಸ್ವಲ್ಪ ಚೈನ್ ಲೂಸ್ ಇತ್ತು, ಇಶ್ಯೂ ಇತ್ತು ಅಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ಗೆ ಹೋಗಿದ್ವಿ. ಕೊಟ್ಬಿಟ್ಟು ಬಂದು ಲಂಚ್ ಮಾಡಿದ್ವಿ. ಬಂದಾದ್ಮೇಲೆ ಜಗದೀಶ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಜಗದೀಶ್ ಟೆಂಪಲ್ ಬಂದು ಮೊದಲು ಜಗನ್ನಾಥ್ ರಾಯ್ ಟೆಂಪಲ್ ಅಂತ ಹೇಳ್ತಾ ಇದ್ರಂತೆ. ಇದನ್ನ ಜಗತ್ ಸಿಂಗ್ ಕಟ್ಸಿದ್ದು 16ನೇ ಶತಮಾನದಲ್ಲಿ. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ 350 ವರ್ಷ ಹಳೆಯದಾದ ದೇವಸ್ಥಾನ. ಇದನ್ನ ರಜಪೂತ್ ಕಿಂಗ್ಸ್ ಏನಿದ್ದಾರೆ, ಎಷ್ಟೋ ಹೊರಗಿನಿಂದ ಬಂದ ಇನ್ವೈಡರ್ಸ್ ಎಷ್ಟೇ ಇದನ್ನ ಹೊಡೆಯಕ್ಕೆ ಟ್ರೈ ಮಾಡಿದ್ರು ಕೂಡ ರೆಸಿಸ್ಟೆನ್ಸ್ ತೋರಿಸಿ 350 ವರ್ಷ ಇದನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ವಿಶೇಷತೆ ಇದೆ. ನಾವೀಗ ಉದಯ್ಪುರ್ ಸಿಟಿ ಪ್ಯಾಲೇಸ್ ಅಲ್ಲಿ ಇದೀವಿ. ಈ ಪ್ಯಾಲೇಸ್ ಏನಿದೆ 1553ರಿಂದ ಮಹಾರಾಣಾ ಉದಯ್ ಸಿಂಗ್ ಕಟ್ಸಕ್ ಸ್ಟಾರ್ಟ್ ಮಾಡಿದ್ದು. 400 ವರ್ಷಗಳ ಕಾಲ ಇದ ಕನ್ಸ್ಟ್ರಕ್ಷನ್ ಆಗಿದೆ. ಈಗ ನಾವು ಕೋರ್ಟ್ ಯಾರ್ಡ್ ಅಲ್ಲಿ ಇದೀವಿ. ಇದು ಬೇಸಿಕಲಿ ಪ್ಯಾಲೇಸ್ ನ ಕೋರ್ಟ್ ಯಾರ್ಡ್. ಇಲ್ಲಿ ಆನೆಗಳ ಯುದ್ಧ ನಡೀತಾ ಇತ್ತಂತೆ. ಮೇಲೆ ನಿಂತ್ಕೊಂಡು ರಾಜರು ನೋಡ್ತಾ ಇದ್ರು. ಇದೇನ್ ಪಕ್ಕ ನಿಮ್ಗೆ ಇವೆಂಟ್ಸ್ ಅದು ಕಾಣ್ತಾ ಇದೆ. ಬೇಸಿಕಲಿ ನಿಮ್ಗೆ ಗೊತ್ತಿರಂಗೆ ಉದಯ್ಪುರ್ ಸಿಟಿ ಪ್ಯಾಲೇಸ್ ಬಂದು ಪ್ರೈವೇಟ್ ಪ್ರಾಪರ್ಟಿ. ಹಾಗಾಗಿ ಇದರಲ್ಲಿ ಏನಾದ್ರು ಇವೆಂಟ್ಸ್ ಮಾಡಬೇಕು ಅಂದ್ರೆ ಇದನ್ನ ನಿಮ್ಗೆ ರೆಂಟ್ಗೆ ಕೊಡ್ತಾರೆ. ಉದಯ್ಪುರ್ ಸಿಟಿ ಪ್ಯಾಲೇಸ್ 244 ಮೀಟರ್ ಉದ್ದ ಇದೆ ಮತ್ತೆ 30 ಮೀಟರ್ ಹೈಟ್ ಇದೆ. ಇದರಲ್ಲಿ 11 ಪ್ಯಾಲೇಸ್ಗಳಿದೆ. ನಾವೀಗ ಒಳಗೆ ಬಂದ್ವಲ್ಲ, ಇದು ಉದಯ್ಪುರ್ ಸಿಟಿ ಪ್ಯಾಲೇಸ್ ನ ಮ್ಯೂಸಿಯಂ. ಇದನ್ನ 1969 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಇಲ್ಲಿ 15ನೇ ಶತಮಾನದ ವೆಪನರೀಸ್, ಆರ್ಟಿಫ್ಯಾಕ್ಟ್ಸ್ ಮತ್ತೆ ಪೇಂಟಿಂಗ್ಸ್ ಗಳನ್ನ ಇಡಲಾಗಿದೆ. ನಾವೇನ್ ಈಗ ಮುಂದೆ ನೋಡ್ತಾ ಇದೀವಿ, ಇದು ಇತಿಹಾಸ ಪ್ರಸಿದ್ಧವಾದ ಚೇತಕ್ ಕುದುರೆ. ಮಹಾರಾಣಾ ಪ್ರತಾಪ್ ಉಪಯೋಗಿಸ್ತಾ ಇದ್ದಂತಹ ಚೇತಕ್ ಕುದುರೆ. ಇಲ್ಲಿ ಮಹಾರಾಣಾ ಪ್ರತಾಪ್ನ ಪೂರ್ಣ ಜೀವನ ಚರಿತ್ರೆಯನ್ನು ಚೆನ್ನಾಗಿ ತೋರಿಸಲಾಗಿದೆ. ಇದು 1569ರಲ್ಲಿ ನಡೆದ ಹಲ್ದಿಘಾಟಿ ಯುದ್ಧದ ಸನ್ನಿವೇಶ ಪೇಂಟಿಂಗ್ ನಲ್ಲಿ ತೋರಿಸಲಾಗಿದೆ. ಇಲ್ಲಿ ಚೇತಕ್ ಕುದುರೆ ತನಗೆ ಗಾಯ ಆಗಿದ್ದರೂ ಕೂಡ ಮಹಾರಾಣಾ ಪ್ರತಾಪನ ಜೀವವನ್ನು ಕಾಪಾಡಲು 26 ಅಡಿಯ ನಾಲೆಯನ್ನು ಹಾರಿ ಅವನನ್ನು ರಕ್ಷಿಸಿ ತಾನು ಪ್ರಾಣ ಬಿಟ್ಟ ಸನ್ನಿವೇಶವನ್ನು ತೋರಿಸಲಾಗಿದೆ. ಈಗ ಪ್ಯಾಲೇಸ್ ನ ದಿವಾನೆ ಖಾಸ್ ಅಂದ್ರೆ ಪ್ರೈವೇಟ್ ಏರಿಯಾಸ್ಗೆ ಬರ್ತಾ ಇದ್ದೀವಿ. ಮುಂದೆ ಏನ್ ಕಾಣ್ತಾ ಇದೆ ಅದನ್ನು ಗಣಪತಿ ವಿಗ್ರಹ ಮಹಾರಾಣಾ ಕರಣ್ ಸಿಂಗ್ ಸ್ಥಾಪನೆ ಮಾಡಿದ್ದು. ಸುತ್ತಮುತ್ತ ಗ್ಲಾಸ್ ವರ್ಕ್ ಏನ್ ಕಾಣ್ತಾ ಇದೆ ಅದನ್ನ ಬೆಲ್ಜಿಯಂ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದು. ಈ ಗ್ಲಾಸ್ ನ ಕಲೆಯನ್ನು ಪಚ್ಚಿಕಾರಿ ಕಲೆ ಅಂತ ಕರೀತಾರೆ. ಅಂಗಳವನ್ನು ಏನ್ ನೋಡ್ತಾ ಇದ್ದೀರಾ, ಇದು ಕಿಂಗ್ಸ್ ಕಾರ್ನೇಷನ್ ಕೋರ್ಟ್. ಇಲ್ಲಿ ಹಿಂದಿನ ರಾಜರ ಪಟ್ಟಾಭಿಷೇಕವನ್ನು ಮಾಡಲಾಗ್ತಿತ್ತು. ಇದು ಮೇವಾರ್ ರಾಜವಂಶದ ಗುರುಗಳಾದ ಪ್ರೇಮಾನಂದ್ಜಿ ಮಹಾರಾಜ್ ಅವರ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ಮಹಾರಾಣಾ ಉದಯ್ ಸಿಂಗ್ ಬೇಟೆಯಾಡಲು ಬಂದಾಗ ಈ ಗುರುಗಳು ಸಿಗ್ತಾರೆ. ಇಲ್ಲೇ ನಿನ್ನ ಅರಮನೆಯನ್ನು ಸ್ಥಾಪನೆ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಅರಮನೆಯನ್ನು ಸ್ಥಾಪನೆ ಮಾಡ್ತಾನೆ. ಮತ್ತೆ ಅವನ ಹೆಸರಲ್ಲೇ ಉದಯ್ಪುರ್ ಸ್ಥಾಪನೆ ಆಗುತ್ತೆ. ನಾವೀಗ ಪಾಡಿ ಮಹಲ್ ಅಥವಾ ತೋಟದ ಅಂಗಣದಲ್ಲಿದ್ದೀವಿ. ಇದನ್ನ ಅವರು ಬೇಸಿಗೆ ಕಾಲದಲ್ಲಿ ಕಾಲ ಕಳೆಯಲು ಉಪಯೋಗಿಸ್ತಾ ಇದ್ರು. ಈಗೇನ್ ನೋಡ್ತಾ ಇದ್ದಾರಾ, ಇದು ಹಳೆಯ ಕಾಲದ ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್. ಇಲ್ಲಿ ಪಾರಿವಾಳಗಳನ್ನು ಸಾಕಲಾಗ್ತಿತ್ತು. ಚೀಟಿಗಳನ್ನು ಕೊಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಪಾರಿವಾಳಗಳ ಮೂಲಕ ಸಂದೇಶವನ್ನು ರವಾನಿಸ್ತಿದ್ರು. ಈ ಪಾಡಿ ಮಹಲ್ನ ಮಧ್ಯಭಾಗ ಪೂರ್ತಿ ಗಿಡಮರಗಳಿಂದ ಕೂಡಿದೆ. ಹಾಗಾಗಿ ವಾತಾವರಣ ತಣ್ಣಗಿರುತ್ತದೆ. ಇಲ್ಲಿ ರಾಜ ಮನೆತನದವರು ಹೋಳಿ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ರು. ಇದು ರಾಜಸ್ಥಾನದ ಏಕೈಕ ಗಾಜಿನ ಮನೆ. ಈ ಗಾಜಲ್ಲಿ ಏನಕ್ಕೆ ಕಟ್ಟಿದ್ರು ಮನೆ ಅಂದ್ರೆ ಬೆಳಕು ಚೆನ್ನಾಗಿ ಹರಡ್ಲಿ ಅಂತ. ಮತ್ತೆ ಈ ಗಾಜುಗಳನ್ನು ಪೂರ್ತಿ ಬೆಲ್ಜಿಯಂ ಇಂದ ತರಿಸ್ಕೊಂಡಿದ್ರು.
ಪೇಂಟಿಂಗ್ ಪ್ಯಾಲೇಸ್ ಒಳಗೇನು ಪೇಂಟಿಂಗ್ ನೋಡ್ತಾ ಇದ್ದೀರಾ ಅದು ಪೂರ್ತಿ ನ್ಯಾಚುರಲ್ ಕಲರ್ಸ್ ನ ಉಪಯೋಗಿಸಿ ಮಾಡಿರೋದು. ಗೋಲ್ಡನ್ ಕಲರ್ ಒರಿಜಿನಲ್ ಗೋಲ್ಡ್ದು. ಈ ಪೇಂಟಿಂಗ್ಗಳು ರಾಜಸ್ಥಾನದ ಆಚರಣೆ ಮತ್ತೆ ಸಂಸ್ಕೃತಿಯನ್ನು ಪೂರ್ತಿ ಸಾರುತ್ತೆ ಮತ್ತು ಅವರ ಇತಿಹಾಸವನ್ನು ಕೂಡ ಪೂರ್ಣ ರಚನೆ ಮಾಡಲಾಗಿದೆ. ನಾವೀಗ ನೋಡ್ತಿರುವುದು ಮಹಾರಾಣಾ ಭೀಮ್ ಸಿಂಗ್ ನ ಪ್ರೈವೇಟ್ ಅಪಾರ್ಟ್ಮೆಂಟ್. ಭೀಮ್ ಸಿಂಗ್ ಆಕ್ಚುಲಿ 8 ಅಡಿ ಅಂದ್ರೆ 8 ಫೀಟ್ ಹೈಟ್ ಇದ್ರಂತೆ. ಅಂಡ್ ದೆನ್ ಭೀಮ್ ಸಿಂಗ್ ಹ್ಯಾಡ್ 16 ವೈಫ್ಸ್. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂದ್ರೆ ಪ್ರೈವೇಟ್ ಅಪಾರ್ಟ್ಮೆಂಟ್. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಇಲ್ಲಿ ಊಟ ಮಾಡಕ್ ಒಂದು ಜಾಗ, ಹರಟೆ ಹೊಡೆ ಜಾಗ. ಇದಕ್ಕೆ ಹೇಳೋದು ರಾಯಲ್ ಫ್ಯಾಮಿಲಿ, ರಾಯಲ್ ಜೀವನ ಅಂತ. ಈಗ ನಾವು ನೋಡ್ತಾ ಇರೋದು ಸೂರ್ಯನ ಚಿನ್ನದ ಪ್ರತಿಮೆ. ಇದು 5 kg ಇತ್ತಂತೆ. ಈಗ ಸೇಫ್ಟಿಗೋಸ್ಕರ 1 kg ಇಳಿಸಿದ್ದಾರೆ. ಈ ಮೇವಾರ್ ಸಂಸ್ಥಾನದ ರಾಜರು ಏನಿದ್ರು ಅವರೆಲ್ಲ ಸೂರ್ಯವಂಶಗಳಾಗಿದ್ರು. ಅವ್ರು ಸೂರ್ಯನ ನೋಡದೇನೆ ಊಟವನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಯಾವಾಗಾದ್ರೂ ಮಳೆ ಇದ್ದಾಗ ಅಥವಾ ಸೂರ್ಯ ಕಾಣದೇ ಇದ್ದಾಗ ಈ ಸೂರ್ಯನನ್ನು ನೋಡಿ ನಮಸ್ಕರಿಸಿ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತಾ ಇದ್ರಂತೆ. ಸೂರ್ಯನ ಪ್ರತಿಮೆಯ ಮುಂದಿರುವ ಆವರಣ ಪೀಕಾಕ್ ಕೋರ್ಟ್ಯಾರ್ಡ್. ಇಲ್ಲಿ ಪೇಂಟಿಂಗ್ ಮತ್ತೆ ಆರ್ಕಿಟೆಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ, ಇನ್ಸ್ಪೈರ್ಡ್ ಬೈ ಪೀಕಾಕ್ ಅಂತ. ಈ ಜಾಗ ಬಂದು ದಿವಾನೆ ಖಾಸ್ ಅಂದ್ರೆ ರಾಜರು ಮತ್ತು ರಾಜರ ವಂಶಸ್ಥರ ಆಪ್ತರಿಗೆ ಮಾತ್ರ ಇಲ್ಲಿ ಅವಕಾಶ ಇರ್ತಿತ್ತು. ಇಲ್ಲಿ ಕೆಲವು ಚರ್ಚೆಗಳು ನಡೀತಿತ್ತು, ನೃತ್ಯ ಸಂಯೋಜನೆ ಮಾಡಲಾಗ್ತಿತ್ತು. ಆಪ್ತರು ಮಾತ್ರ ಇಲ್ಲಿ ಭಾಗವಹಿಸ್ತಾ ಇದ್ರು. ಈಗ ಇದು ಕೊನೆ ಆವರಣ. ನೆಕ್ಸ್ಟ್ ನಾವು ಕರ್ನಿ ಮಾತಾ ಮಂದಿರ ಹೋಗ್ತಾ ಇದೀವಿ, ಅಲ್ಲಿ ಸಿಗೋಣ ಬನ್ನಿ. ನಾವೀಗ ಕರ್ನಿ ಮಾತಾ ಮಂದಿರ್ಗೆ ಹೊರಟಿದ್ವಿ. ಕರ್ನಿ ಮಾತಾ ಮಂದಿರ್ ಮಚಾಲ ಮಗ್ರಾ ಹಿಲ್ಸ್ ಅಲ್ಲಿ ಇದೆ, ಉದಯ್ಪುರಲ್ಲಿ. ಇದನ್ನ ಮಹಾರಾಣಾ ಕರಣ್ ಸಿಂಗ್ ಸ್ಥಾಪನೆ ಮಾಡಿದ್ದು. ಊರಿನ ರಕ್ಷಣೆಗಾಗಿ ದೇವಿಯನ್ನು ಬೆಟ್ಟದ ಮೇಲೆ ಸ್ಥಾಪನೆ ಮಾಡ್ತಾನೆ. ಹೇಗೆ ನಮ್ದು ಚಾಮುಂಡಿ ಬೆಟ್ಟ ಇದೆ ಮೈಸೂರ ಮೇಲೆ. ಈ ಕರ್ನಿ ಮಾತಾ ಮಂದಿರ್ ಹೋಗಕ್ಕೆ ನಿಮ್ಗೆ ರೋಪ್ ವೇ ಇದೆ ಮತ್ತು ಕಾರಲ್ಲೂ ಹೋಗ್ಬೋದು. ರೋಪ್ ವೇಲ್ ಹೋದ್ರೆ ನಿಮ್ಗೆ ಸುತ್ತಮುತ್ತ ಪಿಚೋಲೋ ಲೇಕ್ ಮತ್ತೆ ಸಿಟಿ ಪ್ಯಾಲೇಸ್ ವ್ಯೂ ಬಹಳ ಬ್ಯೂಟಿಫುಲ್ ಕಾಣುತ್ತೆ. ಬನ್ನಿ ಮೇಲ್ ಸಿಗೋಣ. ಈಗ ಉದಯ್ಪುರ್ ಫಸ್ಟ್ ಡೇ ಸೈಟ್ ಸೀಯಿಂಗ್ ಮುಗ್ದಿದೆ. ನಾಳೆ ಇನ್ನೂ ಬಹಳ ಪ್ಲೇಸಸ್ ಇದೆ ಕವರ್ ಮಾಡೋದು. ಫತೇ ಸಾಗರ್, ಸಜ್ಜನ್ಗರ್ ಫೋರ್ಟ್, ಮಹಾರಾಣಾ ಪ್ರತಾಪ್ ಮೆಮೋರಿಯಲ್, ಪಿಚೋಲಾ ಲೇಕ್. ಬೆಳಗ್ಗೆ ಸಿಗೋಣ. ಟೇಕ್ ಕೇರ್ ಅಂಡ್ ಗುಡ್ ನೈಟ್. ಶುಭೋದಯ. ನಾವಿವತ್ತು ರಾಜಸ್ಥಾನ್ ಎಕ್ಸ್ಪಿಡಿಷನ್ ನ 7th ಡೇ ಇದ್ವಿ. ನಾವೀಗ ಲೇಕ್ ಪಿಚೋಲಾ ಅಲ್ಲಿದ್ದೀವಿ. ಲೇಕ್ ಪಿಚೋಲಾ ಬಂದು ಆರ್ಟಿಫಿಷಿಯಲ್ ಲೇಕ್ ಕ್ರಿಯೇಟೆಡ್ ಇನ್ 1362. ಈ ಲೇಕ್ ಪಿಚೋಲಾ ಅಲ್ಲೇ ಜಲ್ ಮಹಲ್ ಇರೋದು ಮತ್ತೆ ಜಗ್ಮಂದಿರ್, ಜಗ್ನಿವಾಸ್ ಅಂತ 2 ಐಲ್ಯಾಂಡ್ಗಳು ಕೂಡ ಇಲ್ಲೇ ಇರೋದು. ಈಗೇನು ನೀವು ನೋಡ್ತಾ ಇದ್ದೀರಾ ಇದು ಮಾನ್ಸೂನ್ ಪ್ಯಾಲೇಸ್ ಅಥವಾ ಸಜ್ಜನ್ಗಢ್ ಫೋರ್ಟ್ ಪ್ಯಾಲೇಸ್. ಇದು ಸಮುದ್ರ ಮಟ್ಟದಿಂದ 3100 ಅಡಿಗಳ ಮೇಲಿದೆ. ಇದನ್ನು ಮಹಾರಾಣಾ ಸಜ್ಜನ್ ಸಿಂಗ್ 1884 ಅಲ್ಲಿ ಕಟ್ಟಿಸ್ತಾನೆ. ಇದಕ್ಕೆ ಮಾನ್ಸೂನ್ ಪ್ಯಾಲೇಸ್ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ಇದನ್ನು ಮಾನ್ಸೂನ್ ಟೈಮ್ ಅಲ್ಲಿ ಮೋಡಗಳನ್ನ ಅಬ್ಸರ್ವ್ ಮಾಡಕ್ಕೆ ಕಟ್ಟಿಸಿದ್ದು. ಇನ್ನೊಂದು ಏನು ಅಂದ್ರೆ ಇಲ್ಲಿಂದ ನಿಮ್ಗೆ ಉದಯಪುರ್ನ ವಿಹಂಗ ಮೊನೋಟ ಕಾಣುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ 1983 ತೆಗೆದ ಜೇಮ್ಸ್ ಬಾಂಡ್ ಮೂವಿ ಆಕ್ಟೋಪಸ್ ಇಲ್ಲಿ ಈ ಪ್ಯಾಲೇಸ್ ಅನ್ನು ಬೆಳೆಸಲಾಗಿದೆ. ಹೋಪ್ ಯು ಆಲ್ ಎಂಜಾಯ್ಡ್ ಉದಯ್ಪುರ್. ಉದಯ್ಪುರ್ ಇಸ್ ಅ ಮಾರ್ವಲಸ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಬಂದಿರ್ತೀರಾ. ಬಂದಿಲ್ಲ ಅಂದ್ರೆ ಬನ್ನಿ, ರಾಜಸ್ಥಾನ್ ವಿಸಿಟ್ ಮಾಡಿ. ಬ್ಯೂಟಿಫುಲ್ ಪ್ಲೇಸ್. ನಾವು ನಾಳೆ ಜೋಧ್ಪುರ್ಗೆ ಹೊರಡ್ತಾ ಇದೀವಿ. ಸೊ ಬೆಳಗ್ಗೆ ಹೊರಡ್ಬೇಕು. ಈಗ ರೆಸ್ಟ್ ಅಂತೀವಿ. ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಟೇಕ್ ಕೇರ್ ಅಂಡ್ ಗುಡ್ ನೈಟ್.